ನಮಸ್ಕಾರ ಎಲ್ಲರಿಗೂ ಹೆಂಗಿದ್ದೀರಾ? ನಾನಿವತ್ತು ನಿಮಗೆ ಮಂಡಕ್ಕಿ ಉಸ್ಲಿ, ಕೆಲವರು ಮಂಡಾಳು ಒಗ್ಗರಣೆ ಅಂತಾರೆ, ಕೆಲವರು ಮಂಡಕ್ಕಿ ತಿಂಡಿ ಅಂತಾರೆ. ಒಂದೊಂದು ಕಡೆ ಒಂದೊಂದು ಥರ ಕರೀತಾರೆ. ರುಚಿ ಅಂತೂ ಹೇಳೋದೇ ಬೇಡ ಅಷ್ಟು ಚೆನ್ನಾಗಿರುತ್ತೆ. ಅದರಲ್ಲೂ ಈ ಮಳೆಗಾಲಕ್ಕೆ ಬಿಸಿ ಬಿಸಿ ಪಕೋಡನೋ, ಬೋಂಡನೋ ಏನೋ ಮಾಡ್ಕೊಂಡು ಬಿಸಿ ಬಿಸಿ ಮಂಡಕ್ಕಿ ತಿಂಡಿ ಮಾಡ್ಕೊಂಡು ತಿಂತಿದ್ರೆ ಹೋಗ್ರತ್ತ 2 ಹೊಟ್ಟೆ 2 ಬಾಯಿ. ಅಷ್ಟು ಚೆನ್ನಾಗಿರುತ್ತೆ. ಅಷ್ಟು ರುಚಿ. ಇದಕ್ಕಂತೂ ನಮ್ಮ ದುರ್ಗ ದಾವಣಗೆರೆ ಕಡೆ ಭಾಳ ಅಂದರೆ ಭಾಳ ಫ್ಯಾನ್ಸ್ ಇದ್ದಾರೆ. ಒಂಚೂರು ವಿಧಾನ ಅತ್ತಿತ್ತಾಗುತ್ತೆ. ಒಬ್ರಿಗಿಂತ ಒಬ್ಬರು ಒಂಚೂರು ಭಿನ್ನವಾಗಿ ಮಾಡ್ಬೋದು ಬಿಟ್ಟರೆ ರುಚಿ ಮಾತ್ರ ಹ್ಮ್, ಎಲ್ಲರಿಗೂ ಇಷ್ಟ ಆಗೇ ಆಗುತ್ತೆ. ಒಂದ್ಸತಿ ತೋರಿಸಿದ್ದೆ ಅದೆಲ್ಲ ಭಾಳ ಹಳೇದು. ನೀವು ಅದನ್ನ ಈ ಹುಡುಕ್ಬೇಕು ಅಂತಂದರೆ ಭಾಳ ಕಷ್ಟ ಆಗುತ್ತೆ. ತೀರಾ ಅಮೆಝಾನ್ ಕಾರ್ಡ್‌ನಾಗ ಸೂಜಿ ಬಿದ್ದರೆ ಹುಡ್ಕೊಂಬರ್ಬೋದು. ಈಗ ನಾನು ಹಳೆ ವಿಡಿಯೋ ಮಾಡಿರೋದು ಹುಡುಕ್ರಿ ಅಂತಂದರೆ ನಿಮ್ಮ ಕೈಲಿ ಆಗಲ್ಲ, ಕಷ್ಟ ಆಗುತ್ತೆ. ಅದಕ್ಕೆ ತೆಗೀಲಿ ಅಥವಾ ಹೊಸ್ದಾಗಿ ಮಾಡಿ ಹಾಕೋಣ ಅಂತೇಳಿ ನಾನು ತೋರ್ಸೋಕ್ಕೆ ಅಂತ ಬಂದಿದ್ದೀನಿ. ಬರ್ರಿ ಹಂಗಾರೆ ಇದನ್ನ ಹೆಂಗೆ ಮಾಡೋದು ಅಂತೇಳಿ ನೋಡೋಣ. ನಮ್ಮ ಅಡುಗೆ ಮನೆಗೆ ಹೋಗೋಣಂತೆ. ನಾನಿಲ್ಲಿ ಒಂದು ಈರುಳ್ಳಿ ತಗೋತೀನಿ. ಒಂದು 2, 3 ಒಗ್ಗರಣೆ ಜಾಸ್ತಿ ಇರ್ಬೇಕು ಇದಕ್ಕೆ. ತೀರಾ ಒಗ್ಗರಣೆ ಇಲ್ದಂಗಿದ್ರೆ ತಿನ್ನಂಗಾಗಲ್ಲ. ಹಂಗಾಗಿ ಒಂಚೂರು ಒಂದು 2, 3 ಈರುಳ್ಳಿ ತಗೊಂಡಿದ್ದೀನಿ ಸಣ್ಣವನ್ನೇ. ಒಂದು 2 ಟಮಟೆ ಹಣ್ಣು, ಹಣ್ಣತ್ತಿರೋ ಒಂದು 2 ಟಮಟೆ ಹಣ್ಣು ತಗೊಂಡಿದ್ದೀನಿ. ಟಮಟೆ ಹಣ್ಣು ಹಾಕಿದ್ರೂ ಭಾಳ ಚೆನ್ನಾಗಿರುತ್ತೆ. ಟಮಟೆ ಹಣ್ಣು ಇಷ್ಟ ಇಲ್ಲ ಅಂತಕ್ಕಂಥವ್ರು ಬರೀ ನಿಂಬೆಹಣ್ಣು ಹಾಕ್ಕೋಬೋದು. ನನಗೆ ಟಮಟೆ ಹಣ್ಣು ಅಂತಂದ್ರೆ ಭಾಳ ಇಷ್ಟ. ಈರುಳ್ಳಿ ಒಂದು 3 ಈರುಳ್ಳಿ, ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಸಿಮೆಣಸಿನ್ಕಾಯಿ, ಒಂಚೂರು ಕರಿಬೇವು ಸೊಪ್ಪು ತಗೊಂಡಿದ್ದೀನಿ. ಮಾಮೂಲಿ ನಾವು ಹೆಂಗೆ ಇದು ಇದು ಯಾವುದು ಅವಲಕ್ಕಿ ತಿಂಡಿಗೆ ಹೆಂಗೆ ಒಗ್ಗರಣೆ ಹಾಕ್ತೀವಿ, ಚಿತ್ರಾನ್ನಕ್ಕೆ ಹೆಂಗೆ ಒಗ್ಗರಣೆ ಹಾಕ್ತೀವಿ ಅದೇನೇ, ಇನ್ನೇನಿಲ್ಲ. ಹಂಗೆ ಒಗ್ಗರಣೆ ಹಾಕ್ಕೋಬೇಕು. ಒಂಚೂರು ಎಣ್ಣೆ ಹಾಕ್ಬೇಕು. ಎಣ್ಣೆ ಹಾಕಿದ್ಮೇಲೆ ಎಣ್ಣೆ ಕಾದಿದ್ದಾದ್ಮೇಲೆ ಒಂದು 4 ಸಾಸಿವೆ ಕಾಳು, ಒಂದು 4 ಜೀರಿಗೆ ಕಾಳು, ಕಡಲೆಬೇಳೆ, ಅವರೆಕಾಳು ಸೀಸನ್ ಇದ್ದರೆ ಅವರೆಕಾಳು ಹಾಕಿದ್ರಂತೂ ಭಾರಿ ಚೆನ್ನಾಗಿರುತ್ತೆ. ಅವರೆಕಾಳು ಒಂಚೂರು ಬೇಯಿಸಿ ಹಾಕಿದ್ವಿ ಅಂತಂದರೆ ಹೋಗ್ರತ್ತೆ, ಅದು ಭಾರಿ ಚೆನ್ನಾಗಿರುತ್ತೆ ಅದು. ಸೀಸನ್ ಇದ್ದಾಗ ಅವರೆಕಾಳು ಹಾಕಿ ಮಾಡಿರಿ. ಇಲ್ಲಾಂದರೆ ಕೆಲವರು ಕಡಲೆಕಾಳು ನೆನೆಸಿ ಬೇಯಿಸಿ ಕೂಡ ಹಾಕ್ತಾರೆ, ಅದು ಚೆನ್ನಾಗಿರುತ್ತೆ. ಇದೆಲ್ಲ ಕಡಲೆಬೇಳೆ ಹಾಕಿದ್ಮೇಲೆ ಒಂಚೂರು ಇದಾಗ್ತಿದ್ದಂಗೆಲೇ ಹಸಿಮೆಣ್ಸಿಕಾಯಿ, ಕರಿಬೇವಿನ ಸೊಪ್ಪು ಹಾಕ್ರಿ. ನೀವೇನಾರು ಹಸಿಮೆಣ್ಸಿಕಾಯಿ ತಿಂತೀವಿ ಅನ್ನೋಂಥವ್ರು ಎಣ್ಣೆಗೆ ಹಾಕಿ ಒಂಚೂರು ಮಾಗ್ಸಿದ್ರಿ ಅಂತಂದರೆ ಖಾರ ಕಡಿಮೆ ಆಗುತ್ತೆ. ಹಂಗೆ ತಿನ್ಬೋದು ತಿಂಡಿ ಜೊತೆಗೆ. ಹಂಗೆ ಜಕ್ಕೊಂಡು ತಿನ್ಬೋದು. ಮೆಣಸಿನ್ಕಾಯಿ ಏನಾದ್ರು ಆರಿಸಿಡ್ತೀವಿ ಅನ್ನೋದಾದರೆ ಬೇಕಾದ್ರೆ ನೀವು ಎಲ್ಲನೂ ಜೊತೆಗೆ ಹಾಕ್ಬೋದು. ಈರುಳ್ಳಿ, ಹಸಿಮೆಣ್ಸಿಕಾಯಿ, ಕರಿಬೇವಿನ ಸೊಪ್ಪು ಇವೆಲ್ಲ ಜೊತೆಗೆ ಹಾಕಿದ್ರು ಏನು ತೊಂದರೆ ಇಲ್ಲ. ಅದೆಲ್ಲ ನಿಮ್ಮ ಇಚ್ಛೆನಪ್ಪ. ನೀವು ಮೆಣ್ಸಿನ್ಕಾಯಿ ಬೇಯಿಸ್ಕೊಂಡು ಈರುಳ್ಳಿ ಹಾಕ್ರಿ, ಇಲ್ಲ ಜೊತೆಗೆ ಹಾಕ್ರಿ. ಅದು ನಿಮ್ಮ ಇಚ್ಛೆ. ಇಲ್ಲ ನಾನು ಹೆಂಗೆ ಮಾಡಿದ್ದೆ ಹಂಗೆ ಮಾಡಿರಿ. ಸ್ವಲ್ಪ ಹೊತ್ತು ಹಸಿಮೆಣ್ಸಿನ್ಕಾಯಿ ಬೇಯಿಸ್ರಿ, ಆಮೇಲೆ ಈರುಳ್ಳಿ, ಕರಿಬೇವು ಸೊಪ್ಪು ಹಾಕಿ ಒಂಚೂರು ಈರುಳ್ಳಿ ಮೆತ್ತಗಾಗ್ತದಂಕಲ್ಲ ಟಮಟೆ ಹಣ್ಣು ಹಾಕ್ರಿ. ನೋಡಿ, ಟಮಟೆ ಹಣ್ಣು ಜಾಸ್ತಿ ಹಾಕಿದಷ್ಟು ರುಚಿ ಚೆನ್ನಾಗಿರುತ್ತೆ. ನೀವೇನಾದರೂ ಟಮಟೆ ಹಣ್ಣು ಇಷ್ಟಪಡೋರಾದರೆ. ಕೆಲವರಿಗೆ ಟಮಟೆ ಹಣ್ಣು ಇಷ್ಟ ಆಗಲ್ಲ, ಅಂಥವ್ರು ಬೇಕಾದ್ರೆ ಕಡಿಮೆ ಹಾಕ್ಕೋಬೋದು. ಆಮೇಲೆ ಟಮಟೆ ಹಣ್ಣು ಹಾಕ್ತಿದ್ದಂಕಲ್ಲ ಒಂಚೂರು ಅರಿಶಿನ ಪುಡಿ ಹಾಕ್ತೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತೀನಿ. ಒಂಚೂರು ಮುಂದಾಗಿರ್ಬೇಕು ಒಗ್ಗರಣೆಗೆ. ಒಂಚೂರು ತಿಂದು ನೋಡಿರಿ. ಒಂಚೂರು ಉಪ್ಪು ಮುಂದಾಗಿರ್ಬೇಕು. ಯಾಕಂದರೆ ಮಂಡಕ್ಕಿ ಸಪ್ಪಗಿರ್ತವೆ. ಸಪ್ಪೆ ಮಂಡಕ್ಕಿಲಿ ಮಾಡ್ತಿರೋದು ನಾನು ಇವತ್ತು. ಉಪ್ಪು ಮಂಡಕ್ಕಿಲಿ ಮಾಡಲ್ಲ. ನಮ್ಮ ಕಡೆ ಗಟ್ಟಿ ಮಂಡಕ್ಕಿ ಅಂತ ಕರಿತೀವಿ. ಅದು ಯಾವೇನಿದ್ರು ಖಾರ ಹಚ್ಚೋಕ್ಕೆ, ಖಾರ ಮಂಡಕ್ಕಿ ಮಾಡ್ಕೊಳ್ಳೋಕ್ಕೆ ಅವಾಗ ಬಳಸ್ತೀವಂತೆ. ಆಮೇಲೆ ಹಸಿ ತೆಂಗಿನಕಾಯಿ ತುರಿ, ಇದು ಕೊತ್ತಂಬರಿ ಸೊಪ್ಪನ್ನು ಕೊನೆಗೆ ಹಾಕ್ತಾಯಿದ್ದೀನಿ ಟಮಟೆ ಹಣ್ಣೆಲ್ಲ ಮಾಗಿದ್ಮೇಲೆ. ನಮ್ಮ ಕಡೆ ಎಲ್ಲ ಅಡುಗೆಗಳಿಗೂ ತೆಂಗಿನ ತುರಿ ಹಾಕ್ತೀವಿ. ತೆಂಗಿನಕಾಯಿ ಇಲ್ಲ ಅಂತಂದರೆ ಒಂಥರ ಅದ್ರಿಡ್ದಂಗೆ ಆಗುತ್ತೆ. ಹಂಗಾಗಿ ನಿಮಗೆ ತೆಂಗಿನಕಾಯಿ ಇಷ್ಟ ಇಲ್ಲ ಅಂತಂದರೆ ಹಾಕ್ದಿದ್ರೆ ನಡೆಯುತ್ತೆ. ಆದರೆ ನಮಗೆ ತೆಂಗಿನಕಾಯಿ ಇರಲೇಬೇಕು ತಿಂಡಿಗಳಿಗೆಲ್ಲ. ಕೊನೆಗೊಂದು ಅರ್ಧ ಒಳಕ್ಕೆ ನಿಂಬೆಹಣ್ಣ ಹಿಂಡ್ಬೇಕು. ಹಿಂಗೆ ಹಿಂಡಿ ಬೀಜಗಳೆಲ್ಲ ತೆಗೀರೋ ಕಡೆಗೆ ಹೋಗೋದು. ಇನ್ನೊಂದು ಸತಿ ಹಿಂಗೆ ಗೂರಾಡ್ರಿ. ಈಗೇನಾದ್ರು ಮಂಡಕ್ಕಿ ಹಿಂಗೆ ಯಾರನ್ನ ನೆನೆಸಿ ಹಿಂಡಿ ಕೊಡೋರಿದ್ದರೆ ಒಗ್ಗರಣೆ ಹಂಗೆ ಒಲೆ ಮೇಲೆ ಬಿಡ್ರಿ, ಸಣ್ಣ ಉರಿ ಇಟ್ಟು. ಇಲ್ಲ ಅಂತಂದರೆ ಒಂಚೂರು ಒಲೆ ಆಫ್ ಮಾಡಿ. ಇವಾಗ ನೀರು ಜಾಸ್ತಿ ತಗೋಬೇಕು ಇದಕ್ಕೊಂಚೂರು. ಆಮೇಲೆ ಒಂದು ಸತಿ ಒಂದು ಮರದಕ್ಕಿ ಮಂಡಕ್ಕಿ ಹಾಕ್ಕೊಂಡು ಒಂದು ಸತಿ ಒನಿಬೇಕು. ಹಿಂಗೆ ಏನಾದ್ರು ಧೂಳು ಪಾಳು ಇದ್ದರೆ ಒಂದು ತಗೋಬೇಕು. ಯಾಕಂದರೆ ಇದರಲ್ಲಿ ಇದ್ದೇ ಇರುತ್ತೆ ಧೂಳು, ಕಲ್ಲು, ಕೆಸರು ಅವು ಇವೆಲ್ಲ ಇದ್ದೇ ಇರ್ತವೆ. ನೀರಾಗಿ ಚೆನ್ನಾಗಿ ನೆನೆಸ್ಬೇಕು. ಇದು ತೀರಾ ನೆನೆಸಿಲ್ಲ ಅಂತಂದರೆ ಒಂಥರ ಬರದಂಗೆ ಆಗುತ್ತೆ. ಜಾಸ್ತಿ ನೆನೆಸ್ಬಿಟ್ರೆ ಒಂಥರ ಕರಿಕೊಂಡು ಹೋಗ್ತವೆ. ಹಂಗಾಗಿ ನೋಡ್ಕೊಂಡು ಒಂಚೂರು ಇದಕ್ಕೆ ಇದು ಮಾಡ್ಕೋಬೇಕು. ಆ ಮಂಡಕ್ಕೆಲ್ಲ ನೀರಾಗಿ ಮುಳುಗಂಗೆ ಹಿಂಗೆಲ್ಲ ಆ ಕಡೆ ಈ ಕಡೆ ಎಲ್ಲ ಇದು ಮಾಡಬೇಕು. ಇನ್ನು ಭತ್ತ ಏನಾದರೂ ಹಸಿದ್ರೆ ಅವನ್ನ ಇದ್ದರೆ ಆ ಕಡೆಗೆ ಹೋಗಿರತ್ತೆ ತೆಗೆದು ಹಿಂಗೆಲ್ಲ ಚೆನ್ನಾಗಿ ನೀರಲ್ಲಿ ನೆನಿಬೇಕು. ನೆನೆದ್ಬಿಟ್ಟು ಅದ್ರ ಮೇಲಿರೋದು ಮಣ್ಣು ಅಂಥದ್ದು, ಈ ಧೂಳು ಪಾಳು ಅಂಥದ್ದೆಲ್ಲ ಕೆಳಕ್ಕೆ ಇಳ್ಕೊಂಡು ತಳಕ್ಕೆ ಹೋಗುತ್ತೆ. ಹಂಗೆ ನೀವೆಲ್ಲ ಚೆನ್ನಾಗಿ ಒಂದು ತೊಳೆದ್ಬಿಟ್ಟು ಹಿಂಡಬೇಕು. ಚೆನ್ನಾಗಿ ಹಿಂಡಬೇಕು. ಅದೇನು ನಾಜೂಕಾಗಿ ಹಿಂಡಬೇಕು ಅಂತಿಲ್ಲ. ಒಂಚೂರು ಬಿಗಿ ಮೇಲೆ ಒಂಚೂರು ಹಿಂಗೆ ಹಿಂಡಿ ಒಂದು ತಟ್ಟಕ್ಕೆ ತಗೊಳ್ರಿ. ತಟ್ಟಕ್ಕೆ ತೆಗೆದು ಒಂದು 2 ನಿಮಿಷ ಹಂಗೆ ಬಿಡಬೇಕು. ಅದರ ನೀರೆಲ್ಲ ಚೆನ್ನಾಗಿ ಮತ್ತೆ ಕುಡ್ಕೊಂಡು ಅದೊಂಚೂರು ಅಳಕ್ಯಂಬುತ್ತೆ ಮಂಡಕ್ಕಿ. ಇವಾಗ ಇದನ್ನು ಮಾಡಿದ್ಮೇಲೆ ಇನ್ನೇನಿಲ್ಲ. ಮತ್ತೆ ಇದನ್ನೆಲ್ಲ ಮಂಡಕ್ಕಿ ಹಿಂಡ್ಕೊಂಡಿದ್ದಾದಮೇಲೆ ಮತ್ತೊಂದು ಸತಿ ಒಲೆ ಹಚ್ಚಿ ಇದು ತಣ್ಣಗಾಗಿತ್ತು, ಒಗ್ಗರಣೆ ತಣ್ಣಗಾಗಿತ್ತು ಅಂತಂದರೆ ಇನ್ನೊಂಚೂರು ಹಿಂಗೆ ಬಿಸಿ ಮಾಡ್ಕೊಂಡು ಆಮೇಲೆ ಇದನ್ನ ಹಾಕ್ಕೊಂಡು ಕಲಿಸ್ಬೇಕು. ಕಲಸಿದ ಮೇಲೆ ಅದನ್ನು ಒಂದು 5 ನಿಮಿಷ ಒಂದು ಮುಚ್ಚಳ ಮುಚ್ಚಿ ಹಂಗೆ ಬಿಡಬೇಕು. ಅಷ್ಟೊತ್ತಿಗೆ ಒಗ್ಗರಣೆ ಎಲ್ಲ ಮಂಡಕ್ಕಿಗೆ ಚೆನ್ನಾಗಿ ಹತ್ತುತ್ತಾ.
ಆವಾಗ ತಿನ್ನಕ್ಕೆ ಒಂಥರ ಚೆನ್ನಾಗಿರುತ್ತದು. ಬಿಸಿ ಬಿಸಿನೂ ಇರುತ್ತೆ. ಇದು ಬಾಣಲೆ ಎಲ್ಲ ಕಾದಿರುತ್ತಲ್ಲ, ಆ ಬಿಸಿ ಎಲ್ಲ ಮಂಡಕ್ಕಿಗೆ ಹಿಡಿಯುತ್ತೆ. ಅವಾಗ ಚೆನ್ನಾಗಿರುತ್ತೆ. ಒಗ್ಗರಣೆ ಒಂಚೂರು ತೆಗೆದು ಆ ಕಡೆಗೆ ಇಟ್ಕೊಳ್ರಿ. ತೀರಾ ಜಾಸ್ತಿ ಆದರೆ ಮತ್ತೆ ಇದಾಗುತ್ತೆ ಅಂತಾರೆ. ಹಂಗಾಗಿ ಒಂಚೂರು ಒಗ್ಗರಣೆ ತೆಗೆದ್ಬಿಟ್ಟು ಈ ಮಂಡಕ್ಕಿ ಹಾಕಿ ಚೆನ್ನಾಗಿ ಕಲಸ್ರಿ. ಕಲಸ್ಬಿಟ್ಟು ನಾನು ಹೇಳಿದ್ನಲ್ಲ, ಒಂದು 5 ನಿಮಿಷ ಮುಚ್ಚಳ ಮುಚ್ಚಿ ಆಮೇಲಿಂದ ತಟ್ಟೆಗೆ ಹಾಕ್ಕೊಂಡು ತಿನ್ನಿರಿ, ಭಾಳ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಮೆಣಸಿನ್ಕಾಯಿ ಬೋಂಡ, ಪಕೋಡ ಇಂಥವಿದ್ದರೆ ರಸ. ಆಮೇಲಿಂದ ನಿಮಗೆ ಬೇಕು ಅಂತಂದರೆ ಹುರ್ಗಡ್ಲೆ ಇರುತ್ತಲ್ಲ, ಅದನ್ನು ಕೂಡ ಪುಡಿ ಮಾಡಿ ಇದ್ರ ಮೇಲೆ ಉದುರಿಸ್ಕೊಂಡು ತಿನ್ಬೋದು. ಕೆಲವ್ರು ಹಂಗೂ ತಿಂತಾರೆ. ನನಗೇನು ಅದೇನು ಅಷ್ಟು ಇಷ್ಟ ಆಗಲ್ಲ, ಹಂಗಾಗಿ ಅದನ್ನು ಹಾಕೊಂಡಿಲ್ಲ. ಸರಿ ಆಯಿತು. ನಿಮಗೇನಾದರೂ ಇದು ಇಷ್ಟ ಆಗಿತ್ತು ಅಂತಂದರೆ ಇದನ್ನು ಮಾಡಿಬಿಟ್ಟು ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ನಾನು ಮತ್ತೆ ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಂತೆ. ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ತೆ.